ಕೇಂದ್ರ ಚುನಾವಣಾ ಆಯೋಗ ಪಂಚರಾಜ್ಯಗಳ ಚುನಾವಣೆ ಅನೌನ್ಸ್ ಮಾಡಿತ್ತು. ಅದಾದ ನಂತರ ಉಪಚುನಾವಣೆ ಅಂತಂದ್ರೆ ಯಾವ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಅನೌನ್ಸ್ ಮಾಡಿತ್ತು. ಅದಾದ ನಂತರ ಎಲ್ಲಾ ಪಕ್ಷದವರು ಕೂಡ ಸಿಕ್ಕಾಪಟ್ಟೆ ಅಲರ್ಟ್ ಆಗ್ತಿದ್ದಾರೆ. ಅದರಲ್ಲೂ ಕೂಡ ಈಗ ಬಿಜೆಪಿ ಪಕ್ಷದಿಂದ ಅಲರ್ಟ್ ಆಗಿರುವಂಥದ್ದು. ಹಾಗಾಗಿ ಉಪಚುನಾವಣೆಗೆ ಅಭ್ಯರ್ಥಿಗಳನ್ನೇ ಈಗ ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠಗೆ ಟಿಕೆಟ್ ಈಗ ಅನೌನ್ಸ್ ಆಗಿದೆ. ದಾವಣಗೆರೆಯಿಂದ ಶ್ರೀನಿವಾಸ್ ಟಿ, ದಾಸ ಕರಿಯಪ್ಪಗೆ ಟಿಕೆಟ್. ಎರಡೂ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿರುವಂತಹ ಬಿಜೆಪಿ. ಇನ್ನು ಎಸ್ಟಿ ಸಮುದಾಯಕ್ಕೆ ಸೇರಿರುವಂತಹ ಶ್ರೀನಿವಾಸ್ ಟಿ, ದಾಸ ಕರಿಯಪ್ಪ ಏಪ್ರಿಲ್ 9ರಂದು ನಡೆಯಲಿರುವಂತಹ ಎರಡೂ ಕ್ಷೇತ್ರದ ಉಪಚುನಾವಣೆ. ಉಪಚುನಾವಣೆಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರುವಂತದ್ದು ಬಿಜೆಪಿ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠಗೆ ಟಿಕೆಟ್ ಸಿಕ್ತು. ಈಗ ದಾವಣಗೆರೆಯಿಂದ ಶ್ರೀನಿವಾಸ್ ಟಿ, ದಾಸ ಕರಿಯಪ್ಪಗೆ ಟಿಕೆಟ್ ಸಿಗ್ತಾ ಇದೆ. ಎರಡೂ ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು ಬಿಜೆಪಿ. ಎಸ್ಟಿ ಸಮುದಾಯಕ್ಕೆ ಸೇರಿರುವಂತವರು ಶ್ರೀನಿವಾಸ್ ಟಿ, ದಾಸ ಕರಿಯಪ್ಪ. ಏಪ್ರಿಲ್ 9ರಂದು ಎರಡೂ ಕ್ಷೇತ್ರದ ಉಪಚುನಾವಣೆ ನಡೆಯುತ್ತೆ. ಬಾಗಲಕೋಟೆ ಹಾಗೂ ದಾವಣಗೆರೆಯಲ್ಲಿ ಉಪಚುನಾವಣೆ ಹತ್ರ ಬರ್ತಾ ಇದೆ. ಈಗಾಗಲೇ ಏಪ್ರಿಲ್ 9ಕ್ಕೆ ಚುನಾವಣೆ ನಡೆಯುತ್ತೆ ಅಂತ ಹೇಳಿ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ಮಾಡುವ ಮೂಲಕ ಮಾಹಿತಿಯನ್ನ ಕೊಟ್ಟಿತ್ತು. ಅದಾದ ನಂತರ ಎಲ್ಲ ತಯಾರಿಗಳು ನಡೀತಾ ಇದೆ. ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ತಯಾರಿ ನಡೀತಾ ಇದೆ. ಈ ನಡುವೆ ಈಗ ಟಿಕೆಟ್ ಬಿಜೆಪಿ ಘೋಷಣೆ ಮಾಡಿದೆ. ಅದರಲ್ಲೂ ಕೂಡ ಬಿಜೆಪಿಯಿಂದ ಹಾಗೂ ಕಾಂಗ್ರೆಸ್ಸಿಂದ ಯಾವ ಅಭ್ಯರ್ಥಿಗಳನ್ನ ಇವರು ಪಕ್ಷಕ್ಕೆ ಅಥವಾ ಕಣಕ್ಕೆ ಇಳಿಸ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಅದರಲ್ಲೂ ಕೂಡ ವಿಶೇಷವಾಗಿ ಉಪಚುನಾವಣೆ ಅಂತಂದ್ರೆ ಇನ್ನ ಒಂದು ವಾರ ಇದ್ದ ಹಾಗೆ ಅದು ಕೂಡ. ಹಾಗಾಗಿ ಇಲ್ಲಿ ಅಧಿಕಾರದ ಚುಕ್ಕಾಣಿ ಯಾರು ಹಿಡಿತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಇತ್ತು. ಈಗ ಫೈನಲಿ ಯಾವಾಗ ಕೇಂದ್ರ ಚುನಾವಣಾ ಆಯೋಗ ಉಪಚುನಾವಣೆ ಅನೌನ್ಸ್ ಮಾಡಿತ್ತು ಏಪ್ರಿಲ್ 9ಕ್ಕೆ, ಅದಾದ ನಂತರ ಇಲ್ಲಿ ಎಲ್ಲಾ ತಯಾರಿಗಳು ಜೋರಾಗಿ ನಡೀತಾ ಇದೆ. ಯಾವ ಅಭ್ಯರ್ಥಿಗೆ ಟಿಕೆಟ್ ಘೋಷಣೆ ಮಾಡಿದ್ರೆ ಆ ಒಂದು ಕ್ಷೇತ್ರಗಳಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಬಹುದು ಅನ್ನುವಂಥದ್ದು ಈಗ ಎರಡೂ ಪಕ್ಷಗಳು ಕೂಡ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದೆ. ಈಗ ಫೈನಲಿ ಬಿಜೆಪಿಯಿಂದ ಯಾರು ಇರ್ತಾರೆ ಅನ್ನುವಂಥದ್ದು ಈಗ ಅನೌನ್ಸ್ ಆಗಿದೆ. ಎರಡೂ ಉಪಚುನಾವಣೆಗಳು ಕೂಡ ಎರಡೂ ಕ್ಷೇತ್ರಗಳಿಗೂ ಕೂಡ ನಡೆಯಲಿರುವಂತಹ ಈ ಒಂದು ಉಪಚುನಾವಣೆಗೆ ಈಗ ಟಿಕೆಟ್ ಘೋಷಣೆ ಆಗಿದೆ ಫೈನಲಿ. ಅದರಲ್ಲೂ ಕೂಡ ಇತ್ತೀಚೆಗಷ್ಟೇ ಈ ಒಂದು ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ, ಅಂತಂದ್ರೆ ಇಲ್ಲಿ ಬಾಗಲಕೋಟೆ ಇರ್ಬೋದು ಅಥವಾ ದಾವಣಗೆರೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸರ್ಕಾರದಿಂದ ಆಯೋಜನೆ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲೂ ಕೂಡ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಮತ್ತೊಂದು ಕಡೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳ ಹೆಸರನ್ನ, ಟಿಕೆಟ್ ಅನ್ನ ಘೋಷಣೆ ಮಾಡಾಗಿದೆ. ಹಾಗಾಗಿ ನೋಡ್ಬೇಕಾಗತ್ತೆ ಈ ಒಂದು ಚುನಾವಣೆ ಹೇಗಿರುತ್ತೆ. ಅಥವಾ ಬಾಗಲಕೋಟೆ ಮತ್ತೆ ದಾವಣಗೆರೆ ಚುನಾವಣೆ ಅಂತಂದ್ರೆ ಅಲ್ಲಿ ಹೊಡೆದಾಡೋ ರೇಂಜ್ಗೆ ಹೋಗ್ತಾರೆ, ಆ ಮಟ್ಟಿಗೆ ಇಲ್ಲಿ ಚುನಾವಣೆ ನಡೆಯುವಂಥದ್ದು. ಅದರಲ್ಲೂ ಕೂಡ ಪರ ವಿರೋಧ ಸಿಕ್ಕಾಪಟ್ಟೆ ಇರುತ್ತೆ. ಇನ್ನು ಬಿಜೆಪಿಯಲ್ಲಿ ಇದ್ದಾರೆ ಅಂತಂದ್ರೆ ಬಿಜೆಪಿಯಲ್ಲಿ ಅವರ ಪಕ್ಷಗಳಲ್ಲೇ ಒಂದಷ್ಟು ಗೊಂದಲಗಳಿರುತ್ತೆ, ಅಲ್ಲಿರುವಂತಹ ಅಭ್ಯರ್ಥಿಗಳಲ್ಲಿ ಒಂದಷ್ಟು ಫೈಟ್ ಇರುತ್ತೆ. ಅಪೋಸಿಟ್ ಪಕ್ಷ ಇಲ್ಲ ಅಂತಂದ್ರು ಅಲ್ಲಿರುವಂತಹ ಕೆಲವೊಂದು ಅಭ್ಯರ್ಥಿಗಳ ನಡುವೆ ಫೈಟ್ ಇರುತ್ತೆ. ಇದರ ನಡುವೆ ಚುನಾವಣೆ ಹೇಗೆ ಎದುರಿಸ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಏಪ್ರಿಲ್ 9ರಂದು ಚುನಾವಣೆ ನಡೆಯಲಿದೆ. ನೋಡ್ಬೇಕಾಗತ್ತೆ ಯಾರೆಲ್ಲ ಹೇಗೆ ಸ್ಪರ್ಧೆ ಮಾಡ್ತಾರೆ ಅಥವಾ ಯಾವೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಅದಾದ ನಂತರ ಹೇಗೆ ಇಲ್ಲಿರುವಂತಹ ಒಂದು ಮತದಾರರನ್ನ ಸೆಳಿತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಇದೆ. ಅದರಲ್ಲೂ ಕೂಡ ಈಗ ಬಾಗಲಕೋಟೆ ಹಾಗೂ ದಾವಣಗೆರೆಯಲ್ಲಿ ನಡೆಯುವಂತಹ ಚುನಾವಣೆ ಮುಂಬರುವಂತಹ ಜಿಬಿಎ ಚುನಾವಣೆಗೂ ಕೂಡ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಲೋಕಲ್ ಬಾಡಿ ಎಲೆಕ್ಷನ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಅದಾದ ನಂತರ ವಿಧಾನಸಭೆ ಚುನಾವಣೆಗೂ ಕೂಡ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕೂಡ ಅಧಿಕಾರ ಹಿಡಿಲೇಬೇಕು ಅಂತ ಹೇಳಿ ಶತಪ್ರಯತ್ನದಲ್ಲಿದೆ. ಉಪಚುನಾವಣೆಗೆ ಈಗಾಗಲೇ ತಯಾರಿಗಳು ನಡೀತಾ ಇದೆ. ಬಾಗಲಕೋಟೆ ಹಾಗೂ ದಾವಣಗೆರೆಯಲ್ಲಿ ವಿಶೇಷವಾಗಿ ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಇತ್ತು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ. ಮುರುಗೇಶ್, ಇಲ್ಲಿ ಈ ಭಾಗದಲ್ಲಿ ಅಂತಂದ್ರೆ ಬಾಗಲಕೋಟೆ ಮತ್ತೆ ದಾವಣಗೆರೆಯಲ್ಲಿ ಅಂತಂದ್ರೆ ಚುನಾವಣೆ ಅಂದ್ರೆ ಅಲ್ಲಿ ಒಂದು ರೀತಿಯಾಗಿ ವಾರದ ಹಾಗೆ.
ಸೊ ಹೇಗಿದೆ ಈಗ ತಯಾರಿ? ಈಗಾಗಲೇ ಬಿಜೆಪಿ ಕೂಡ ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಅನೌನ್ಸ್ ಮಾಡಿದೆ. ರೋಶಿನಿ, ಈಗಾಗಲೇ ಬಾಗಲಕೋಟೆಯ ಉಪಚುನಾವಣೆ ಕಾವು ಈಗಾಗಲೇ ಬಾಗಲಕೋಟೆಯಲ್ಲಿ ರಂಗೇರ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಬಾಗಲಕೋಟೆಯಲ್ಲಿ ಏನು ಮಾಜಿ ಶಾಸಕರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರಿಗೆ ಈಗಾಗಲೇ ಟಿಕೆಟ್ ಫಿಕ್ಸ್ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಇವತ್ತು ಕೂಡ ಅವರ ಒಂದು ಟಿಕೆಟ್, ಒಂದು ಆದೇಶ ಪ್ರತಿ ಕೂಡ ಈಗಾಗಲೇ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಇವರು ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಒಂದು 3-4 ಬಾರಿ ಕೂಡ ಒಂದು ಶಾಸಕರಾಗಿ ಸಾಕಷ್ಟು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಮತ್ತೆ ಈ ಬಾರಿ ಮತ್ತೆ ವೀರಣ್ಣ ಚರಂತಿಮಠ ಅವರಿಗೆ ಈ ಬಾರಿ ಮತ್ತೆ ಟಿಕೆಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಕೂಡ ಬಿಜೆಪಿ ಕಾರ್ಯಕರ್ತರು ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಸಿಗಬೇಕು ಅನ್ನೋದು ಒಂದು ಸಾಕಷ್ಟು ಆಕಾಂಕ್ಷೆಗಳು ಕೇಳಿ ಬಂದಿದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಅವರಿಂದ ಸಾಕಷ್ಟು ಅಭಿವೃದ್ಧಿ ಆಗತ್ತೆ ಅನ್ನೋ ಮಾತುಗಳು ಕೇಳಿ ಬಂದಿದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಈ ಬಾರಿ ಮತ್ತೆ ವೀರಣ್ಣ ಚರಂತಿಮಠ ಅವರಿಗೆ ಮತ್ತು ಬಿಜೆಪಿಯಿಂದ ಟಿಕೆಟ್ ಲಭ್ಯವಾಗಿದೆ ಅಂತ ಹೇಳ್ಬೋದು. ರೋಶಿನಿ, ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡೋ ಮೂಲಕ ಇವರು ಮತದಾರರನ್ನ ಸೆಳಿತಾರೆ ಅಂತ ಹೇಳಿ? ಯಾಕೆಂದ್ರೆ ಇಲ್ಲಿ ಕಾಂಪಿಟೇಷನ್ ಅಷ್ಟು ಸುಲಭ ಇರೋದಿಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷವೂ ಕೂಡ ಅಷ್ಟೇ ಅಲರ್ಟ್ ಆಗಿದೆ. ಅಲ್ಲೂ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಹಾಗಾಗಿ ಇವ್ರು ಹೇಗೆ ತಯಾರಿ ಮಾಡ್ತಾರೆ ಅಂತ? ರೋಶಿನಿ, ಈಗಾಗಲೇ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಮತ್ತು ಹಳೆ ಏನು ಬಿಜೆಪಿ ಸರ್ಕಾರದ ಇದ್ದ ಸಂದರ್ಭದಲ್ಲಿ ಏನೇನ್ ಮಾಡಿದ್ದಾರೆ ಅವನ್ನೆಲ್ಲವನ್ನ ಮುಂದಿಟ್ಕೊಂಡು ಈಗಾಗಲೇ ಚುನಾವಣೆಗೆ ಸಿದ್ಧವಾಗಿದ್ದಾರೆ ಅಂತ ಹೇಳ್ಬೋದು. ಮತ್ತು ಬೂತ್ ಮಟ್ಟದಿಂದ ಹಿಡ್ಕೊಂಡು ಈಗಾಗಲೇ ಕಾರ್ಯಕರ್ತರನ್ನ ಒಂದು ರೀತಿಯಾಗಿ ಒಂದುಗೂಡಿಸುವಂತಹ ಬಿಜೆಪಿ ಪಕ್ಷಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಈಗಾಗಲೇ ಯಾರ್ಯಾರು ಒಂದು ಮನನೊಂದು ಬಿಜೆಪಿ ಪಕ್ಷವನ್ನ ತೊರೆದಿದ್ರು ಅವ್ರಿಗೂ ಕೂಡ ಒಂದು ಮನವೊಲಿಸುವಂತಹ ಪ್ರಯತ್ನ ಮಾಡಿ ಮತ್ತೆ ಬಿಜೆಪಿಗೆ ಕರೆ ತರುವಂತಹ ಪ್ರಯತ್ನ ಕೂಡ ಈಗಾಗಲೇ ನಡೆದಿದೆ ಅಂತ ಹೇಳ್ಬೋದು. ಹೀಗಾಗಿ ಒಂದು ರೀತಿಯಾಗಿ ಕೇಂದ್ರ ಸರ್ಕಾರ ಮತ್ತು ತಾವು ಇರ್ತಕ್ಕಂಥ ಸರ್ಕಾರ ಅವಧಿಯಲ್ಲಿ ತಾವು ಯಾವ್ಯಾವ ಕೆಲಸವನ್ನ ಮಾಡಿದಾರೆ ಅವನ್ನೆಲ್ಲ ಮುಂದೆ ಇಟ್ಕೊಂಡು ಈ ಬಾರಿ ಚುನಾವಣೆ ಗೆಲ್ಲಲು ಸಾಕಷ್ಟು ರಣತಂತ್ರಗಳನ್ನ ರೂಪಿಸಿದೆ ಅಂತ ಹೇಳ್ಬೋದು. ರೋಶಿನಿ, ಥ್ಯಾಂಕ್ ಯು ಮುರುಗೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಕೂಡ ವಿವಿಧ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಈ ರೀತಿಯಾಗಿ ತಯಾರಿಗಳು ನಡೀತಾ ಇದೆ ಅಂತ ಹೇಳಿ ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡ್ಬೇಕಾಗತ್ತೆ ಅಂದ್ರೆ ಏಪ್ರಿಲ್ 9ನೇ ತಾರೀಕು ಏನಾಗುತ್ತೆ, ಅದಾದ ನಂತರ ಫಲಿತಾಂಶ ಹೇಗಿರುತ್ತೆ, ತಯಾರಿ ಏನೋ ಚೆನ್ನಾಗಿರುತ್ತೆ, ಆದರೆ ಫಲಿತಾಂಶ ಹೇಗಿರುತ್ತೆ ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆ ಇರುವಂಥದ್ದು. ಹಾಗಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಕೂಡ ಈಗ ಕಣಕ್ಕಿಳಿಯಲಿಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ, ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ನಿಂದ ಒಂದಷ್ಟು ಕಾರ್ಯಕ್ರಮಗಳು, ಅದರಲ್ಲೂ ಕೂಡ ಕೆಲವೊಂದು ಯೋಜನೆಗಳನ್ನ ಮಾಡುವ ಮೂಲಕ ಇಲ್ಲಿ ಈಗಾಗಲೇ ಮತದಾರರನ್ನ ಸೆಳೆಯುವಂತ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡುತ್ತೆ ಅಥವಾ ಹೇಗೆ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಇಲ್ಲಿ ಮತದಾರರನ್ನ ತಮ್ಮ ಕಡೆ ಸೆಳಿತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಇಲ್ಲಿ ಬಾಗಲಕೋಟೆ ಮತ್ತೆ ದಾವಣಗೆರೆ ಅಂತಂದ್ರೆ ಬಹಳಷ್ಟು ಟಫ್ ಆಗಿರುವಂತ ಒಂದು ಚುನಾವಣೆ. ಅದರಲ್ಲೂ ಕೂಡ ಈ ಚುನಾವಣೆ ಯಾರು ಗೆಲ್ತಾರೆ ಅನ್ನುವಂಥದ್ದು ಮುಂಬರುವಂತ ಚುನಾವಣೆ ಮೇಲೆ ಬಹಳಷ್ಟು ಪ್ರಭಾವ ಕೂಡ ಬೀರುತ್ತೆ. ಹಾಗಾಗಿ ಹೇಗಿದೆ ಇಲ್ಲಿನ ತಯಾರಿ ಈಗ ಸದ್ಯದ ಅಪ್ಡೇಟ್ಸ್? ರೋಶಿನಿ, ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ನಡೀತಾ ಇದೆ. ಏನು ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಸುಮಾರು 8 ಮಂದಿ ಇದ್ರು. ಕೊನೆಗೆ ಏನು ಶ್ರೀನಿವಾಸ ಟಿ ದಾಸ್ ಕಾರ್ಯಪ್ಪ ಅವರಿಗೆ ಬೈ ಎಲೆಕ್ಷನ್ ಟಿಕೆಟ್ ಘೋಷಣೆ ಮಾಡಿರುವಂತದ್ದು ಬಿಜೆಪಿ ಪಕ್ಷದಿಂದ. ಸದ್ಯದ ಮಟ್ಟಿಗೆ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗ ನೇರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ನಡೆಯುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷದಿಂದ ಇನ್ನು ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ, ಆದ್ರೆ ಬಿಜೆಪಿ ಪಕ್ಷದಿಂದ ಈಗ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ. ಸದ್ಯ ಏನು ಯಾರಿಗೆ ಟಿಕೆಟ್ ನೀಡಿದ್ರು ಸಹ ನಾವು ಬೆಂಬಲ ಕೊಡ್ತೀವಿ ಅಂತ 8 ಮಂದಿ ಆಕಾಂಕ್ಷಿಗಳು ತಿಳಿಸಿದ್ರು. ಈಗ ಶ್ರೀನಿವಾಸ ಟಿ ದಾಸಕರಪ್ಪ ಅವರಿಗೆ ಟಿಕೆಟ್ ಲಭಿಸಿದ್ದರಿಂದ ಏನು ಈಗ ಬಿಜೆಪಿ ಉತ್ಸಾಹ ಇನ್ನು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸದ್ಯ ಈಗ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ ಟಿ ದಾಸಕರಪ್ಪ ಅವರ ಏನು ಬೆಂಬಲಿಗರು ಈಗಾಗಲೇ ಹರ್ಷವನ್ನ ವ್ಯಕ್ತಪಡಿಸಿರುವಂತದ್ದು. ಈ ಬಾರಿ ಶತಗತವಾಗಿ ನಾವು ಗೆದ್ದೇ ಗೆಲ್ತೀವಿ ಎಂಬ ಆತ್ಮವಿಶ್ವಾಸವನ್ನ ಬಿಜೆಪಿ ವ್ಯಕ್ತಪಡಿಸ್ತಿದೆ ಅಂತ ಹೇಳ್ಬೋದು. ಬಿಜೆಪಿ ಆತ್ಮವಿಶ್ವಾಸ ಏನೋ ವ್ಯಕ್ತಪಡಿಸ್ತಾ ಇದೆ, ಆದ್ರೆ ಕಾಂಗ್ರೆಸ್ ಕೂಡ ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಇರುವಂತದ್ದು. ಹಾಗಾಗಿ ಅವ್ರ ಕಡೆಯಿಂದ ಯಾವ ಒಂದು ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಣೆ ಆಗ್ಬೋದು, ಹೇಗಿದೆ ಅಲ್ಲಿನ ತಯಾರಿ ಅಂತ? ರೋಶಿನಿ, ಏನಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ನಲ್ಲೇ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿರುವಂತದ್ದು. ಈಚೆಗೆ ನಡೆದಂತಹ ಕೆಪಿಸಿಸಿ ಸಭೆಯಲ್ಲೂ ಸಹ ಟಿಕೆಟ್ ಆಕಾಂಕ್ಷಿಗಳ ಏನು ದಂಧೆ ಸೇರಿತ್ತು. ಏನು ಕೆಪಿಸಿಸಿ ಮುಖಂಡರು ಸಹ ಈ ವೇಳೆ ಅಭ್ಯರ್ಥಿ ಘೋಷಣೆ ಮತ್ತು ಆಯ್ಕೆಗೆ ಸಭೆಯನ್ನು ನಡೆಸಿದ್ರು. ಈ ವೇಳೆ ಗೊಂದಲ ಉಂಟಾಗಿರುವಂತ ನಾವು ನೋಡಿರುವಂತದ್ದು.
ಏನು ಕಾಂಗ್ರೆಸ್ ಪಕ್ಷದಲ್ಲಿ ಅಬ್ದುಲ್ ಜಬ್ಬಾರು, ಸೈಯದ್ ಖಾಲಿದು, ಸಮರ್ಥ್ ಶಾಮ್ನೂರು ಸೇರಿದಂತೆ ಇನ್ನೂ ಹಲವಾರು ಆಕಾಂಕ್ಷಿಗಳು ಇದ್ದಾರೆ. ಆದ್ರೆ ಕೊನೆಗೆ ಮತದಾರರು ಏನು ಎರಡು ಬಣವಾಗಿ ಸೃಷ್ಟಿಯಾಗಿರುವಂತ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಬಣ ಅಬ್ದುಲ್ ಜಬ್ಬಾರ್ ಅವ್ರಿಗೆ ಅಲ್ಪಸಂಖ್ಯಾತರಿಗೆ ನೀಡಿ ಅಂತ ಅಂದ್ರೆ, ಇನ್ನೊಂದು ಬಣ ಸಮರ್ಥ್ ಶಾಮ್ನೂರ್ ಅವ್ರಿಗೆ ನೀಡಿ ಅಂತ ಏನು ಗಲಾಟೆ ಆಗಿರುವಂತಹ ಸಂದರ್ಭ ಕಂಡು ಬಂತು. ಸದ್ಯದ ಮಟ್ಟಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಹೈಕಮಾಂಡ್ ಮೇಲೆ ಬಿಟ್ಟು ತಮ್ಮ ಆಯ್ಕೆಯ ನಿರ್ಧಾರವನ್ನು ಹೈಕಮಾಂಡ್ಗೆ ಬಿಟ್ಟಿರುವಂತದ್ದು. ಸದ್ಯ ಏನು ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಆಗುತ್ತೆ ಅನ್ನೋದೇ ಕುತೂಹಲ ಮೂಡಿಸಿದೆ ಋಷಿಣಿ. ಥ್ಯಾಂಕ್ ಯು ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗಾಗಿ.